ಕಳೆದ ಶನಿವಾರ 7ನೇ ತಾರೀಕು ಕೆನಡಾದಲ್ಲಿ ಶೂಟ್ ಮಾಡಿದಂಥ ನಮ್ಮ ತ್ಯಾಮೋಳ್ಳಿನ ಹೆಮ್ಮೆಯ ಪುತ್ರ, ಕನ್ನಡದ ಒಬ್ಬ ಹೋರಾಟಗಾರ, ಇವತ್ತು ಹೊರದೇಶದಲ್ಲೂ ಕನ್ನಡದ ಬಾವುಟವನ್ನು ಹಿಡಿದಂಥ ಒಬ್ಬ ಧೀರ ಇವತ್ತು ಬಲಿಯಾಗಿದ್ದಾರೆ. ಆ ಬಲಿಯಾದಂಥ ಒಂದು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರನ್ನು ಇವತ್ತು ಅವ್ರ ಪಾರ್ಥಿವ ಶರೀರವನ್ನು ತ್ಯಾಮೋಳ್ಳಿ ನಗರಕ್ಕೆ ತಂದಿದ್ದೀವಿ. ಇವತ್ತು ಅವರು ಅಂತಿಮ ಒಂದು ದರ್ಶನವನ್ನು ಮಾಡಿ ಸಂಸ್ಕಾರವನ್ನು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಇಡೀ ನಮ್ಮ ನೆಲಮಂಗಲ ತಾಲೂಕಲ್ಲ, ನಾವು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ನೋವಾಗಿದೆ. ಒಬ್ಬ ಕನ್ನಡ ಹೋರಾಟಗಾರನ ಕಳ್ಕೊಂಡಿದ್ದೇವೆ. ಇಂಥ ಒಬ್ಬ ದೇಶಭಕ್ತ ಮತ್ತು ಭಾಷೆಯಲ್ಲಿ ಅಭಿಮಾನ ಇದ್ದಂಥವರು ಈ ಒಂದು ಆಗಬಾರ್ದಿತ್ತು. ಅವರ ಈ ತಂದೆ ತಾಯಿಯವರು ತುಂಬ ವಯಸ್ಸಾದಂಥವ್ರು ಇದ್ದಾರೆ. ಅವರಿಗೆ ಭಗವಂತ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ, ಅವ್ರ ಬಂಧು ಬಳಗಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಇದಾಗಬಾರ್ದಿತ್ತು, ಆಗಿದೆ. ಬಟ್ ಈ ನೋವನ್ನು ನಾವು ಭರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತಂದೆ ತಾಯಿ ವಯಸ್ಸಾಗಿದ್ದರು, ಒಬ್ಬನೇ ಮಗ ಇದ್ದರು, ಇವತ್ತು ಕಳ್ಕೊಂಡಿದ್ದಾರೆ. ಇವತ್ತು ಕನ್ನಡಕ್ಕೋಸ್ಕರ ಕನ್ನಡದ ಒಂದು ಬಾವುಟವನ್ನು ಹೊರ ರಾಷ್ಟ್ರದಲ್ಲೂ ಆರಿಸಿದಂಥ ಹೆಮ್ಮೆ ನಮ್ಮ ತ್ಯಾಮೋಳ್ಳಿನ ಒಬ್ಬ ಧೀರ ಪುತ್ರನಿಗೆ ಸಲ್ತಕ್ಕದ್ದು. ಇದರಿಂದ ನಮಗೆ ಮಾನಸಿಕವಾಗಿ ತುಂಬ ನೋವಾಗಿದೆ. ನಮ್ಮ ಮನೆಯವರು ನಮ್ಮವ್ರನ್ನೇ ಕಳ್ಕೊಂಡಂಥ ಒಂದು ದುಃಖದಲ್ಲಿ ಇಡೀ ನಮ್ಮ ತ್ಯಾಮೋಳ್ಳಿ ಜನ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಅವರ ಕಣ್ಣೀರನ್ನು ಹಾಕಿ ಅಭಿಮಾನವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನಮಗೆಲ್ಲ ಒಂದು ಕಡೆ ಇಷ್ಟೊಂದು ಒಂದು ಹೆಮ್ಮೆಯ ಪುತ್ರ ಅಂತಲೇ ನಾವು ಹೇಳಬೇಕಾಗ್ತದೆ. ತ್ಯಾಮೋಳ್ಳಿಗೆ ಇಂಥ ನೋವಾಗಿದೆ. ಸರ್ಕಾರ ಇವತ್ತು ನಮ್ಮ ಸಂಸದರು ಈ ಬಾಡಿಯನ್ನು ತರಬೇಕಾದ್ರೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಹೇಳಿದ್ರು ಬಾಡಿಯನ್ನು ತರಲಿಕ್ಕೆ ನಾನು ಶತಪ್ರಯತ್ನನೂ ಪಡ್ತೀನಿ, ಮತ್ತು ನಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹತ್ರನೂ ಮಾತಾಡಿ ತರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಈಗ ಬರ್ತೀನಿ ಅಂತ ಹೇಳಿದರು. ನಮ್ಮ MP ಅವರು ಬರ್ತೀನಿ ಅಂತ ಹೇಳಿದರು. ಬರುವ ಸಾಧ್ಯತೆ ಇದೆ. ಬಟ್ ಅವ್ರ ಕಾರಣಾಂತರಗಳಿಂದ ಒಂದು ತಡ ಆಗ್ಬೋದು ಅಂತ ನೀವು ಹೇಳಿದ್ರು. ಈಗ ತಾನೇ ಫೋನ್ ಮಾಡಿ ಹೇಳಿದರು ಅವರು ಬರ್ಬೋದು ಇವಾಗ. ಅದರಿಂದ ನಮ್ಮ ಸಂಸದರು ಪಾಪ ಇದರ ಬಾಡಿಯನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಇವತ್ತು ಈ ಒಂದು ವ್ಯವಸ್ಥಿತವಾಗಿ ತರುವಂಥ ವ್ಯವಸ್ಥೆಯನ್ನು ಆಗಿದೆ. ಇವತ್ತು ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ. ದುಃಖಭರಿತವಾಗಿ ನಾವೆಲ್ಲರೂ ಇವತ್ತು ಮಾಡ್ತಾಯಿದ್ದೀವಿ. ಇದಾಗಬಾರ್ದು. ನಮ್ಮ ದೇಶದಿಂದ ಹೊರಗಡೆ ಹೋಗುವಂಥ ಮಕ್ಕಳು ಇವತ್ತು ಇದನ್ನು ಒಂದು ಪಾಠವನ್ನಾಗಿ ಕಲಿಬೇಕಾಗ್ತದೆ. ನಿನ್ನೆ ಇನ್ನೊಬ್ಬ ನಮ್ಮದೇ ರಾಜ್ಯದ ವಿದ್ಯಾರ್ಥಿಗಳ ಕೆನಡಾದಲ್ಲಿ ಇವತ್ತು ಅನುಮಾನಾಸ್ಪದ ಸತ್ತಿದ್ದಾರೆ. ಇಲ್ಲಿಂದ ಹೋಗಿ ಹೊರ ರಾಷ್ಟ್ರಗಳಲ್ಲಿ ಹೋಗಿ ಏನೋ ಆಸೆ ಆಕಾಂಕ್ಷೆಗಳಿಗೆ ಹೋಗಿ ಇವತ್ತು ಬಲಿಯಾಗ್ತಾ ಇದ್ದಾರೆ. ಅದಾಗಬಾರ್ದು. ನಮ್ಮದೇ ಸರ್ಕಾರದಲ್ಲಿ ವಿದ್ಯೆ ಕಲಿತು ಇಲ್ಲೇ ಕೆಲಸ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಯಾವುದೋ ಹೊರದೇಶಕ್ಕೆ ಹೋಗ್ತಾರೆ, ಹಿಂಗೆಲ್ಲ ಆಗ್ತದೆ. ಅಚಾನಕ್ಕಾಗಿ ಹಿಂಗೆ ಆಗಬಾರ್ದು, ಆಗಿದೆ. ಇದಕ್ಕೆ ನಾವು ಮುಂದಿನ ಪೀಳಿಗೆಗೆ ಜನಗಳಿಗೆ ಹೇಳಬೇಕಾಗ್ತದೆ, ನಮ್ಮದೇ ಜಲ, ನಮ್ಮದೇ ಭಾಷೆ, ನಮ್ಮದೇ ಇದರಲ್ಲಿ ಬದುಕುವಂಥ ವ್ಯವಸ್ಥಿತವನ್ನು ನಾವು ಮಾಡ್ಕೊಬೇಕು ಅಂತ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರ ಇಂದಿನ ದಿನಗಳಿಗಿಂತ ಇವತ್ತು ತುಂಬ ವ್ಯವಸ್ಥಿತವಾಗಿದೆ. ಇವತ್ತು ಯಾವುದೇ ಯುದ್ಧ ಆದರೆ ಮತ್ತು ಇನ್ನೊಂದು ಏನಾದರೂ ನಡೆದಾಗ ಇಡೀ ಬೇರೆ ಬೇರೆ ರಾಷ್ಟ್ರದವರು ನಾವು ನೋಡ್ತಾ ಇದ್ದೀವಿ, ಇಂಡಿಯಾದ ಬಾವುಟವನ್ನು ಹಿಡಿದು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಿಂದ ಹೊರಗಡೆ ಹೋಗುವಂಥ ವ್ಯವಸ್ಥೆ ಇದೆ. ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅಂತಂದರೆ ಒಂದು ಇವತ್ತು ಗೌರವ ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದ ಮೇಲೆ ಇಡೀ ಪ್ರಪಂಚದಲ್ಲಿ ಭಾರತದ ಬಗ್ಗೆ ಅಷ್ಟು ಗೌರವ ಇದೆ. ಯಾವುದೇ ಯುದ್ಧವನ್ನು ನಿಲ್ಲಿಸುವಂಥ ಇದನ್ನು ಯಾವುದೇ ನಮ್ಮ ದೇಶದ ಜನನ ಕರ್ಕೊಂಬರ್ಬೇಕಾದ್ರೆ ಇವತ್ತು ವ್ಯವಸ್ಥಿತವಾಗಿದ್ದ ವ್ಯವಸ್ಥೆ ಇದೆ. ಕಾನೂನು ಚೌಕಟ್ಟಿನಲ್ಲಿ ಕರ್ಕೊಂಬರುವಂಥ ವ್ಯವಸ್ಥೆಯನ್ನು ನಮ್ಮ ದೇಶದ ಪ್ರಧಾನಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ದೇಶದ ಪ್ರಧಾನಿಗೆ ಒಂದು ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಿಕ್ಕೆ ಪಡ್ತೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷರು ಸರ್ ಈಗ ಸಾವಿನ ತನಿಖೆನ ಒತ್ತಡ ಆಗ್ತೀರಾ ಅಂತ ಈಗ ನಮ್ಮ ಸಂಸದರು ಬಂದರೂ ಕೂಡಲೇ ಅವ್ರ ಹತ್ರ ಮಾತಾಡ್ತೀವಿ. ಮತ್ತು ನಮ್ಮ ಸೋಮಣ್ಣವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸಹ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಬಾಡಿಯನ್ನು ತರಲಿಕ್ಕೆ ಮತ್ತು ಎಲ್ಲ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಸಂಸದರು ಹೇಳಿದರು, ಕುಮಾರಸ್ವಾಮಿಯವರು ಮತ್ತು ಸೋಮಣ್ಣವರು ನಾವು ಸೇರಿ ವ್ಯವಸ್ಥಿತವಾದ ರೀತಿಯಲ್ಲಿ ಬಾಡಿಯನ್ನು ಬರಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಕೊಲೆ ಯಾರು ಮಾಡಿದರು, ಯಾತಕ್ಕೋಸ್ಕರ ಮಾಡಿದರು, ಸಮಗ್ರ ತನಿಖೆ ಆಗಬೇಕು. ಅದನ್ನು ನಮ್ಮ ಸಂಸದರು ಬಂದ ತಕ್ಷಣ ಅದನ್ನು ಮಾತಾಡಿ ಅದನ್ನು ಯಾವ ರೀತಿ ತನಿಖೆಗೊಳಿಸ್ತಾರೆ ಅದನ್ನೆಲ್ಲ ನಮ್ಮ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ಹತ್ರ ಬಂದ ಕೂಡಲೇ ನಾವು ಮಾತಾಡ್ತೇವೆ.